ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋ ಹೇಗಿದೆಯಮ್ಮ ಬ್ರೋಕ್ಲಿ? ಮತ್ತು ಪನ್ನೀರ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬ್ರೋಕ್ಲಿ ಫುಲ್ ತೊಗೊಂಡಿದ್ದೀನಿ. ಏನು ನಾವು ಶಾಪಿಂದ ತೊಗೊಂಬರ್ತೀವೋ ಅದನ್ನು ಫುಲ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೊಂದು ಬ್ರೋಕ್ಲಿನ ನಾನು ನೀಟಾಗಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ. ಈ ಥರ ನಾನು ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ನನ್ನ ಮಗಂಗೆ ಕೊಡಬೇಕಲ್ವ ಅಂಥೇಳಿ ಎಲ್ಲ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಕಾಯಿಸಿರೋಂಥ ಬಿಸಿನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಇದರಲ್ಲಿ ತುಂಬ ಚಿಕ್ಕ ಹುಳಗಳಿರುತ್ತೆ. ಇವಾಗ ನಾವು ಯೂಸ್ ಮಾಡ್ತೀವಲ್ಲ ಹೂಕೋಸುಗಳೆಲ್ಲ ಇರುತ್ತಲ್ಲ ಚಿಕ್ಕದಾಗಿ, ಅದೇ ಥರ ಹುಳಗಳು ಇದರಲ್ಲೂ ಇರುತ್ತೆ. ನೋಡ್ಕೊಂಡು ವಾಶ್ ಮಾಡ್ಕೊಬೇಕು. ನನ್ನ ಮಗನಿಗೆ ನಾನು ಇದನ್ನು ಒಂದು 8 ತಿಂಗಳು 9 ತಿಂಗಳು ಇದ್ದಾಗಲೇ ಸ್ಟಾರ್ಟ್ ಮಾಡಿದೆ ಬ್ರೋಕ್ಲಿ ಕೊಡೋಕ್ಕೆ. ಅವನು ಇವಾಗಲೂ ತುಂಬ ಇಷ್ಟಪಟ್ಟು ತಿಂತಾನೆ. ಇವಾಗ ಅದನ್ನು ಬೇಯಿಸೋಕ್ಕೆ ಅಂತೇಳಿ ಸ್ವಲ್ಪ ನೀರು, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು 1 ವರ್ಷದೊಳಗಡೆ ಇರೋ ಮಕ್ಕಳಿಗೆ ಉಪ್ಪು ಹಾಕೋದು ಬೇಡ, ಹಾಗೇ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡ್ರೆ ಸಾಕು. 6 ತಿಂಗಳು 7 ತಿಂಗಳು ಆದಮೇಲೆ ಮಕ್ಕಳು ಅಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಅವರು ಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕಚ್ಚೋಕ್ಕೆ ಎಲ್ಲ ಟ್ರೈ ಮಾಡುವಾಗ ಈ ಥರ ಬ್ರೋಕ್ಲಿನ ವಿತೌಟ್ ಸಾಲ್ಟು ಕುಕ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಕೈಯಲ್ಲಿ ಇಟ್ಕೊಂಡು ತುಂಬ ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋ ಪನ್ನೀರು ಮನೇಲಿ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮನೇಲಿ ಪನ್ನೀರ್ ಹೇಗೆ ಮಾಡೋದು ಅಂತೇಳಿ. ನಾನು ಅದೇ ಥರ ಮಾಡಿಕೊಂಡು ಪನ್ನೀರ್ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ಹಾಫ್ ಮಾತ್ರ ತೊಗೊತಾ ಇದ್ದೀನಿ. ಅಂಗಡಿಲಿ ತರೋ ಪನ್ನೀರ್ ಹೇಗಿರುತ್ತೋ ಸೇಮ್ ಅದೇ ಥರ ಬರುತ್ತೆ ಮನೇಲಿ ಮಾಡಿರೋ ಪನ್ನೀರ್ ಕೂಡ. ನಾನು ತುಂಬ ಸಲ ಟ್ರೈ ಮಾಡಿ ಅದೆಲ್ಲ ಪೌಡರ್ ಥರ ಬಿದ್ದೋಗ್ತಾ ಇತ್ತು, ಮಾಡ್ತಾಯಿದ್ದಿಲ್ಲ. ಈ ಸಲ ಮಾತ್ರ ಪರ್ಫೆಕ್ಟಾಗಿ ಬಂದಿತ್ತು. 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ನೋಡಿ ತೋರಿಸ್ತೀನಿ. ಇವಾಗ ಈ ಥರ ಬೆಂದಿದ್ರೆ ಸಾಕು, ಸ್ಮ್ಯಾಶ್ ಆಗುತ್ತೆ. ಅದ್ಮೇಲೆ ಫ್ಲವರ್ ಇದೆಯಲ್ಲ ಅದು ಸ್ಮ್ಯಾಶ್ ಆದರೆ ಸಾಕು. ಇವಾಗ ಅದ್ರ ನೀರೆಲ್ಲ ತಗೊಂಡು ಡ್ರೈ ಮಾಡ್ಕೊತೀನಿ. 6 ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ಇದನ್ನು ತೆಗೆದು ರುಬ್ಬಿ ಪೇಸ್ಟ್ ಮಾಡಿ ಕೊಡ್ಬೋದು. ತುಂಬ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. 1 ಇಯರ್ ಮೇಲೆ ಇರೋವಂಥ ಮಕ್ಕಳಿಗೆ ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಯೂಸ್ ಮಾಡಿ ಮಾಡ್ಕೋಬೋದು. ನಾನೊಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲು, ಅದಕ್ಕೆ ಸ್ವಲ್ಪ ಸಾಸಿವೆ, ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡತ್ತೆ. 7 ರಿಂದ 1 ವರ್ಷದ ಮಕ್ಕಳಿಗೆ ಸಾಸಿವೆ, ಈರುಳ್ಳಿ ಇದೆಲ್ಲ ಅವಶ್ಯಕತೆ ಇರಲ್ಲ. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಅದ್ರ ಜೊತೆಗೆ ಬ್ರೋಕ್ಲಿ ಪನ್ನೀರು ಮಿಕ್ಸ್ ಮಾಡಿಕೊಟ್ರೆ ಅದೇ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ 1.5 ಟೀ ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಬ್ರೋಕ್ಲಿನ ಬೇಯಿಸೋಕ್ಕೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೋಬೇಡಿ, ತುಂಬ ಉಪ್ಪು ಹಾಕ್ಬಿಡತ್ತೆ. ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಬ್ರೋಕ್ಲಿನ ಆಲ್ರೆಡಿ ಬೇಯಿಸಿರೋದ್ರಿಂದ ನಾನು ಫಸ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಆದಮೇಲೆ ನಾನು ಬ್ರೋಕ್ಲಿನ ಹಾಕ್ಕೊತೀನಿ. ಇದಕ್ಕೆ ಇಷ್ಟೇ ಮಸಾಲೆ ಹಾಕಬೇಕಾಗಿರೋದು, ಬೇರೆ ಏನೂ ಇಲ್ಲ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗ ಮುಗ್ದೋಗುತ್ತೆ. ಇಷ್ಟು ಮಾಡೋ ಅಷ್ಟರಲ್ಲಿ ನನ್ನ ಮಗ ಆಲ್ರೆಡಿ 10 ಸಲ ಬಂದು ಅಮ್ಮ ಆಯಿತಾ ಅಂತ ತುಂಬ ಸಲ ಬಂದು ಕೇಳ್ದ. ಫೈನಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಮಗನಿಗೆ ಕೊಟ್ಬಿಟ್ರೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರು ಕೂಡ ತಿನ್ಬೋದು. ತುಂಬ ಹೆಲ್ತಿ ಆ್ಯಂಡ್ ಟೇಸ್ಟಿ.
ನೀವು ಮಾರ್ನಿಂಗು ಸ್ನ್ಯಾಕ್ಸ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವಾಗ ಬೇಕಿದ್ರೂ ಕೊಡ್ಬೋದು. ನಾನಂತೂ ಬೆಳಿಗ್ಗೆನೇ ನನ್ನ ಮಗ ಅಮ್ಮ ಏನು ಮಾಡ್ತೀಯಾ ಅಂತ ಕೇಳಿದ ತಕ್ಷಣ ಬ್ರೋಕ್ಲಿ ಮಾಡಿಕೊಡ್ತೀನಿ ಕಂದ ಅಂತ ಹೇಳಿದೆ. ಬ್ರೋಕ್ಲಿ ಅಂತ ಹೇಳಿದ್ದೆ ತಡ, ಅಮ್ಮ ಯಾವಾಗ ಮಾಡ್ತೀಯಮ್ಮ ಅಂತ ಕೇಳಿ ಫೈನಲಿ ರೆಡಿ ಆಯಿತು. ಇದೇ ಥರ ಸಿಂಪಲ್ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನೆಕ್ಸ್ಟ್ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು. ಹೇಳು ಕೊಡ್ತೀನಿ. ಇದೇ ಬೇಕಾ? ಫೋರ್ಕ್ ಕೊಡ್ಲಾ ತಿನ್ನಕ್ಕೆ? ಥ್ಯಾಂಕ್ ಯು ಹೇಳಿ. ಹೇಗಿದೆಯಮ್ಮ ಬ್ರೋಕ್ಲಿ? ಸೂಪರ್ ಆಗಿದೆಯಾ? ಪನ್ನೀರ್ ತಿನ್ನಿ. ಹೇಗಿದೆ ಪನ್ನೀರು? ಹೇಗಿದೆ ಪನ್ನೀರು?